ಹಾಯ್ ನಮಸ್ಕಾರ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈಗಾಗಲೇ LLB ಯೂನಿಟ್ ಟೆಸ್ಟ್ 2 ಆರಂಭಗೊಂಡಿದ್ದು, ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ವಿಷಯ ಹಿಸ್ಟ್ರಿ ಸಂಬಂಧಪಟ್ಟಂಥ ವಿಡಿಯೋನ ಮಾಡಲಾಗಿದೆ. ಸೊ ನೀವು ಚಾನಲ್ನ ಚೆಕ್ ಮಾಡ್ಕೋಬೋದು. ಸೊ ನಾನು ಈಗಾಗಲೇ 10 ಗಂಟೆ ಆಯಿತು, ನಮ್ಮನ್ನು ನೀವು ಕ್ಷಮಿಸಬೇಕಂತ ಕೇಳ್ಕೊತೀನಿ. ಏಕೆಂದರೆ ಟೈಮನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡ್ಬೇಕು, ಟೈಮು ವೇರಿಯೇಷನ್ ಆಯಿತು. ಈಗಾಗಲೇ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ವಿಡಿಯೋನ ಮಾಡಲಾಗಿದೆ. ಹಾಗೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ವಿಡಿಯೋನ ಮಾಡಲಾಗಿದೆ. ಸೊ ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಬಹುಮುಖ್ಯ ಪ್ರಶ್ನೆ ಪತ್ರಿಕೆ ಮತ್ತು MCQನ ಈ ವಿಡಿಯೋದಲ್ಲಿ ನೋಡೋಣ. ಇದು ಈಗಾಗಲೇ ಕನ್ನಡ ಮಾಧ್ಯಮದಲ್ಲಿ ವಿಡಿಯೋನ ಮಾಡಲಾಗಿದೆ. ಸೊ ಇದು ಇಂಗ್ಲೀಷ್ ಮೀಡಿಯಮ್ ಆಗಿರುತ್ತೆ. ಸೊ ಬನ್ನಿ ಇಂದಿನ ತರಗತಿನ ಶುರು ಮಾಡೋಣ. ಸೊ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಇಲ್ಲಿ ಬಹುಮುಖ್ಯವಾಗಿ MCQನ ಕೇಳಲಾಗುತ್ತೆ. ಸೊ ಇಲ್ಲಿ ಮೇಲ್ಕಾಮನ್ ಕೊಟ್ಟರಲ್ಲಿ ಚಾಯ್ಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್ ಫ್ರಾಮ್ ದ ಗಿವೆನ್ ಆನ್ಸರ್ಸ್ ಕೊಟ್ಟಿರ್ತೀವಿ. ಒಟ್ಟು 5 ಪ್ರಶ್ನೆನ ಕೇಳಿರ್ತಾರೆ. ಅಲ್ಲಿ 1ನೇ ಪ್ರಶ್ನೆ, ಹೂ ಈಸ್ ದ ಕಾಲ್ಡ್ ನವಕೋಟಿ ನಾರಾಯಣ ಅಂತ ಪ್ರಶ್ನೆನ ಕೇಳಿದ್ದು. ಇಲ್ಲಿ ಆಪ್ಷನ್ಸ್ ಏನಾಗಿರುತ್ತೆ? ಆಪ್ಷನ್ಸ್ ಬಿ, ಚಿಕ್ಕದೇವರಾಜ ಒಡೆಯರು ಆಗಿರ್ತಾರೆ. ಇನ್ನು 2ನೇ ಪ್ರಶ್ನೆ, ಹೂ ರೋಟ್ ದ ಕಿತಾಬ್ ಇ ನವರಸ ಅಂತ ಆಗಿರುತ್ತೆ. ಅದಕ್ಕೆ ರೈಟ್ ಆನ್ಸರ್ ಏನಿದೆ? ಆಪ್ಷನ್ ಸಿ, ಅಲ್ಲಿ ಏನಾಗಿರುತ್ತೆ ಅಂದರೆ ಇಬ್ರಾಹಿಂ ಆದಿಲ್ ಶಾ ಅವರು ಆಗಿರ್ತಾರೆ. ಇನ್ನು 3ನೇ ಪ್ರಶ್ನೆ, ನೇಮ್ ಆಫ್ ದ ಫಿಲಾಸಫಿ ಆಫ್ ದ ಶಂಕರಾಚಾರ್ಯ. ಅದಕ್ಕೆ ಏನಾಗಿರುತ್ತೆ? ಆಪ್ಷನ್ಸ್ ಅದ್ವೈತ ಫಿಲಾಸಫಿ ರೈಟ್ ಆನ್ಸರ್ ಆಗಿರುತ್ತೆ. 4ನೇ ಪ್ರಶ್ನೆ, ಇನ್ ವಿಚ್ ಇಯರ್ ವಾಸ್ ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಡ್, ಅಂದರೆ ಡಚ್ ಈಸ್ಟ್ ಕಂಪನಿ ಯಾವಾಗ ಆರಂಭವಾಯಿತು ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ಆಪ್ಷನ್ಸ್ ಅದಕ್ಕೆ ಡಿ ಆಗಿರುತ್ತೆ ನೋಡಿ. ಸೊ ವೇಟ್ ಮಾಡಿ, ಡಿ ಆಗಿರುತ್ತೆ ರೈಟ್ ಆನ್ಸರ್, 1602. ಓಕೆ. ಇನ್ನು 5ನೇ ಪ್ರಶ್ನೆ, ಹೂ ರಿವೋಲ್ಯೂಟೆಡ್ ಅಗೇನೆಸ್ಟ್ ದ ಬ್ರಿಟಿಷ್ ಎಟ್ ದ ಕಾನ್ಪುರ್ ಇನ್ 1900. ಸೊ 57 ಅದಕ್ಕೆ ಏನಾಗಿರುತ್ತೆ ಅಂದರೆ ನೋಡ್ಕೋಬೇಕಾಗಿದೆ. ಸೊ ಆಪ್ಷನ್ಸ್ ಏನಕ್ಕೆ? ನಾನಾ ಸಾಹೇಬ. ರೈಟ್ ಆನ್ಸರ್ ಎ ಆಗಿರುತ್ತೆ. ಇನ್ನು ಪೆಲ್ಲಿಂಗ್ ಅಂದ ಬ್ಯಾಂಕ್ಸ್ ನೋಡೋಣ. 5ಕ್ಕೆ 5 ಅಂಕನ ಪಡ್ಕೊತೀರ ಎಲ್ಲ ವಿದ್ಯಾರ್ಥಿಗಳು. ಸೊ ಇಲ್ಲಿ ಹಾಗೆ 6ನೇ ಪ್ರಶ್ನೆ, ಸೊ ಹರಿಹರ ಬುಕ್ಕರಾಯ ವೇರ್ ಎಸ್ಟಾಬ್ಲಿಷ್ಡ್ ದ ಎಂಪೈರ್ ಅಂತ ಕರಿತೀವಿ. ಸೊ ಹರಿಹರ ಮತ್ತು ಬುಕ್ಕರಾಯರು ಶ್ರಮಿಸಿದ ಒಂದು ಸೇರಿಕೊಂಡು ಏನು ಮಾಡ್ತಾರಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಂದರೆ ವಿಜಯನಗರ ಎಂಪೈರನ್ನು ಸ್ಟಾರ್ಟ್ ಮಾಡ್ತಾರೆ, ಎಂಪೈರನ್ನು ಸೇವ್ ಮಾಡ್ತಾರೆ. ಇನ್ನು 7ನೇ ಪ್ರಶ್ನೆ, ಫೋರ್ಟ್ ಆಫ್ ದ ಚಿತ್ರದುರ್ಗದಲ್ಲಿ ನಿಮಗೂ ನಾನು ಕರೆಕ್ಟಾಗಿ ನೋಡ್ಕೋಬೇಕು, ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಚಿತ್ರದುರ್ಗವನ್ನು ಸಂಬಂಧಪಟ್ಟಂಥ ಏನಿದೆ? ಫೋರ್ಟ್ ಆಫ್ ದ ಚಿತ್ರದುರ್ಗ ಬಿಲ್ಡ್ ಅಂದರೆ ಚಿತ್ರದುರ್ಗ ಕೋಟೆಯನ್ನು ಏನು ಮಾಡ್ತಾರೆ ಅಂದರೆ ಕಟ್ಟಿಸಿದವರು ಯಾರು ಅಂತ ಕರೆದಲ್ಲಿ ನಾವು ಏನು ಮಾಡಬೇಕು? ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಮದಕರಿ ನಾಯಕ 5 ಅಂತ ಕರಿತೀವಿ. ಇಲ್ಲಿ 5 ಕೊಟ್ಟಿದ್ದಾರೆ ನೋಡಿ. ಹಾಗೆ 8ನೇ ಪ್ರಶ್ನೆ, ಫೌಂಡರ್ ಆಫ್ ದ ಆದಿಲ್ ಶಾಹಿ ಅಲ್ಲಿ ಡೆನಿಸ್ಟಿ ಸಂಬಂಧಪಟ್ಟಂತ ಇದೆ. ಅಂದರೆ ಆದಿಲ್ ಶಾಹಿಯವರ ಮುಂದಿನ ಸ್ಥಾಪಕ ಏನಂದರೆ ಯಾರು ಅಂತ ಹೇಳಿ ಕೇಳಿದರೆ ಮೇಲೆ ಕೊಟ್ಟಿರೋದು ನೋಡಿ, ಯೂಸುಫ್ ಆದಿಲ್ ಖಾನ್ ಅಂತ ಆಗಿರುತ್ತೆ, ಯೂಸುಫ್ ಆದಿಲ್ ಖಾನ್. ಇನ್ನು 9ನೇ ಪ್ರಶ್ನೆ, ಬರ್ತ್ ಪ್ಲೇಸ್ ಆಫ್ ಎಟ್ ಅಲ್ಲಿ ಮಧ್ವಾಚಾರ್ಯರ ಒಂದು ಜನ್ಮಸ್ಥಳವನ್ನು ಕೇಳಲಾಗಿದೆ. ಏನಕ್ಕೂ ಫಾಜಕ. ರೈಟ್ ಆನ್ಸರ್ ಫಾಜಕ ಆಗಿರುತ್ತೆ. ಸೊ ನೋಡ್ಕೋಬೇಕು. ಇನ್ನು ಇಲ್ಲಿ ಸಂಬಂಧಪಟ್ಟಂಥ 10ನೇ ಪ್ರಶ್ನೆ, ದ ಪೋಸ್ಟ್ ಕ್ಯಾಪಿಟಲ್ ಆಫ್ ದ ಬ್ರಿಟಿಷ್ ಇನ್ ಇಂಡಿಯಾ ಅಂತಿದೆ. ಸರಿಯಾಗಿ ಆಪ್ಷನ್ಸ್ ಏನಾಗಿರುತ್ತೆ? ಕೋಲ್ಕತ್ತಾ ಆಗಿರುತ್ತೆ. ಸೊ ಕೋಲ್ಕತ್ತಾ ಇದೆ. ಸೊ ರೈಟ್ ಆನ್ಸರ್ ಕೋಲ್ಕತ್ತಾ ಆಗಿರುತ್ತೆ. ಇನ್ನು ಮ್ಯಾಥ್ಸ್ ದ ಫಾಲೋವಿಂಗ್, ಮಧ್ವ ಅಲ್ಲಿ ಏನಕ್ಕೂ ಅಲ್ಲಿ ಮದರಾ ವಿಜಯ ಅನ್ನೋದಕ್ಕೆ ಏನಾಗಿರುತ್ತೆ ಅಂತ ನೋಡ್ಕೋಬೇಕು. ಆಪ್ಷನ್ಸ್ 2 ಗಂಗಾಂಬಿಕಾ ಆಗಿರುತ್ತೆ. ಇನ್ನು ಮದರಸ ಅನ್ನೋದಕ್ಕೆ ಮದರಸ ಅನ್ನೋದು ಆಪ್ಷನ್ಸ್ ಅದಕ್ಕೆ 5 ಬಿದರ್ ಆಗಿರುತ್ತೆ. ಸರಿ ನೋಡ್ಕೋಬೇಕು. ಮತ್ತು ನೆಕ್ಸ್ಟ್ ಪ್ರಶ್ನೆಯಲ್ಲಿದೆ ಗುರುಗ್ರಂಥ ಸಾಹೇಬ ಅನ್ನೋದಕ್ಕೆ ಏನಾಗಿರುತ್ತೆ? ಸರಿ ಕೇಳಬೇಕು. ಆಪ್ಷನ್ಸ್ 1 ಆಗಿರುತ್ತೆ, ಗುರುನಾನಕ್ ಆಗಿರುತ್ತೆ. ಇನ್ನು ಪುಲಿಕಾಟ್, ಪುಲಿಕಾಟ್ ಅನ್ನೋದಕ್ಕೆ ಆಗಿದೆ ಅದೇನದು ಕ್ಯಾಪಿಟಲ್ ಆಫ್ ಡಚ್ ಆಗಿರುತ್ತೆ. ಇನ್ನು ಅನುಭವ ಮಂಟಪ ಅನ್ನೋದು ಆಪ್ಷನ್ಸ್ ಅದಕ್ಕೆ 4 ಬಸವೇಶ್ವರ ಅದಾಗಿರುತ್ತೆ. ಇನ್ನು 1 ಅಂಕದ ಪ್ರಶ್ನೆಯನ್ನು ನೋಡ್ಕೋಬೇಕು. ಹೂ ವಾಸ್ ದ ಅಲ್ಲಿ ಏನಬೇಕು? ಆಂಧ್ರ ಕವಿತಾ ಪಿತಾಮಹ ಅಂದರೆ ಯಾರು? ಆಂಧ್ರ ಕವಿ ಪಿತಾಮಹ ಯಾರು? ಅಲ್ಲಸಾಲಿ ಪೆದ್ದಣ್ಣ. ರೈಟ್ ಆನ್ಸರ್ ಆಗಿರುತ್ತೆ. ವಾಟ್ ಈಸ್ ದ ಶಿವಪ್ಪ ನಾಯಕ ಶಿಸ್ತು ಅಂದ್ರೇನು? ಓಕೆ. ಇನ್ನು ಹೂ ವಾಸ್ ದ ಫೌಂಡರ್ ಆಫ್ ಚಿಸ್ತಿ ಆರ್ಡರ್ ಅಂತಿದೆ. ಇನ್ನು ಅಷ್ಟು ನೋಡ್ಕೋಬೇಕು ಪ್ರಶ್ನೆಗಳನ್ನ. ಇನ್ನು ಇಲ್ಲಿ 2-3 ಸೆಂಟೆನ್ಸ್ ಯೂಸ್ ಮಾಡೋ ಪ್ರಶ್ನೆ ಇದ್ದಾವೆ. ಒಟ್ಟು 10 ಅಂಕವನ್ನು ನೀವು ಗೇನ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ನೇಮ್ ಎನಿ 2 ಡೆನೆಸ್ಟೀಸ್ ವಿಜಯನಗರ ಎಂಪೈರ್. ಹಾಗೆ ಮೆನ್ಷನ್ ದ ಕ್ಯಾಪಿಟಲ್ಸ್ ಆಫ್ ಬಾದಾಮಿ ಡೆನಿಸ್ಟಿ. ಹೂ ವಾಸ್ ದ ಗ್ರೇಟ್ ಡಿವೋಟ್ಸ್ ಲಾರ್ಡ್ ಕೃಷ್ಣ ವೇರ್ ಆಫ್ ದ ಪಾಪ್ಯುಲರೈಸ್ ಆ್ಯಟ್ ಕೃಷ್ಣ. ಸೊ ಅಲ್ಲಿ ಕೋಲ್ಟ್ ಸಂಬಂಧಪಟ್ಟಂಥ ಪ್ರಶ್ನೆನ ಕೇಳಿದ್ದಾರೆ. ಸೊ ನೋಡ್ಕೋಬೇಕು. ಇನ್ನು 5 ಅಂಕದ ಪ್ರಶ್ನೆ ನೋಡೋದಾದರೆ ಇಲ್ಲಿ ನೋಡ್ಕೋಬೇಕು, ಡಿಸ್ಕ್ರೈಬ್ ದಿ ಲೈಫ್ ಆ್ಯಂಡ್ ಟೀಚಿಂಗ್ ರಾಮಾನುಜಾಚಾರ್ಯ. ಹಾಗೆ ಇನ್ನು ಕೇಳಿರ್ತಾನೆ. ಹಾಗೆ ವಾಟ್ ವೇರ್ ದ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆ್ಯಂಡ್ ತಾಳಿಕೋಟಿ ಸಂಬಂಧಪಟ್ಟಂಥ ಪ್ರಶ್ನೆನ ಕೇಳಿದ್ದಾರೆ. ಸೊ ನೋಡ್ಕೋಬೇಕಿನ. ಸೊ ಇನ್ನೊಂದು ಇದೆ
ಸೊ ಬುದ್ಧನ ಸಂಬಂಧಪಟ್ಟಂಥ ಲೈಫ್ ಟೀಚಿಂಗ್ಸ್ ಕೇಳ್ಬೋದು ನೋಡಿ, ಕೆಚ್ಚದೆ ಲೈಫ್ ಟೀಚಿಂಗ್ಸ್ ಆಫ್ ಬುದ್ಧ ಅವನ್ನ ಕೇಳ್ತಾರೆ. ಸೊ ಇಷ್ಟು ನೋಡ್ಕೋಬೇಕೆಲ್ಲ ವಿದ್ಯಾರ್ಥಿಗಳು. ಸೊ ಟೈಮ್ ತುಂಬಾ ಆಯಿತು, 10 ಗಂಟೆ ಆಯಿತು. ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ತಲುಪಿದರೆ ನಿಮ್ಮ ಜಿಲ್ಲೆಯನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಂತ ಹೇಳ್ತೀನಿ. ಸೊ ಮುಂದಿನ ತರಗತಿಯಲ್ಲಿ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.